ಇನ್ನು ಬೆಳಗ್ಗೆನೆ ದದ್ದಲ್ ಮನೆಯ ಬಾಗಿಲನ್ನು ಕೂಡ ಅಧಿಕಾರಿಗಳು ತಟ್ಟಿದ್ದಾರೆ ನೋಡಿ. ಈ ಮುಖಾಂತರ ಈ ಕೇಸ್ ಸ್ಟ್ರಾಂಗ್ ಆಗ್ತಾ ಇದೆ. ಯಾಕಂದ್ರೆ ಇವರು ಸಾಮಾನ್ಯವಾಗಿ ರೇಡ್ ಮಾಡ್ತಾರಲ್ಲ, ಸುಮ್ಮನೆ ಮಾಡಲ್ಲ, ಎಲ್ಲ ವಿವರಗಳನ್ನು ಕಲೆ ಹಾಕ್ತಾರೆ. ರಾಯಚೂರು ನಗರದ ಆಶಾಪುರ ರಸ್ತೆಯಲ್ಲಿರುವಂಥ ನಿವಾಸ ದದ್ದಲ್ ಅವರ ನಿವಾಸ. ಬೆಳಗ್ಗೆ 7 ಗಂಟೆಗೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬೆಳಗ್ಗೆ 7 ಗಂಟೆಗೆ. ನಿನ್ನೆ ಅಷ್ಟೇನೆ SIT ತನಿಖೆಯನ್ನು ಎದುರಿಸಿದ್ರು ದದ್ದಲ್. ಇವತ್ತು ಇಡಿ ದಾಳಿ ನಡೆದು ಹೋಗಿದೆ. ಶಾಸಕ ಬಸನಗೌಡ ದದ್ದಲ್ ಮನೆ ಮೇಲೆ ಇಡಿ ದಾಳಿ ನಡೆದಿರುವಂಥದ್ದು. ಒಂದು ಕಡೆಗೆ ನಾಗೇಂದ್ರ ಮನೆ ಮೇಲೆ, ಇನ್ನೊಂದು ಕಡೆಗೆ ಬಸನಗೌಡ ದದ್ದಲ್ ಮನೆ ಮೇಲೆ. ನೋಡಿ, ಇದು ಬೇರೆ ಬೇರೆ ರೀತಿಯ ತಿರುವನ್ನು ಪಡ್ಕೊಳ್ತಾ ಇದೆ. ನಿನ್ನೆ ಅಷ್ಟೇ ಅವರು SIT ತನಿಖೆಯನ್ನು ಎದುರಿಸಿದ್ರು. SIT ಅಧಿಕಾರಿಗಳ ಎದುರುಗಡೆ ಹಾಜರಾಗಿದ್ದರು ದದ್ದಲ್. ಅದರ ಮುಂದುವರೆದ ಭಾಗ. ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಹೌದು ದದ್ದಲ್. ಇವರ ಕೊರಳಿಗೆ ಸುತ್ತಾಕೊಳ್ಳುವಂಥದ್ದು ಗ್ಯಾರಂಟಿ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಪ್ಪ ಅಂದರೆ ಅಧ್ಯಕ್ಷರ ಗಮನಕ್ಕೆ ಬರ್ದನೇ ಈ ರೀತಿ ಆಗ್ಲಿಕ್ಕೆ ಸಾಧ್ಯನಾ? ಸಂಬಂಧಪಟ್ಟಂಥ ಮಂತ್ರಿ ಗಮನಕ್ಕೆ ಬರ್ದನೇ ಆಗ್ಲಿಕ್ಕೆ ಸಾಧ್ಯನಾ? ಅಥವಾ ಅವ್ರಿಗಿಂತ ಎತ್ತರದಲ್ಲಿರುವಂಥವರ ಗಮನಕ್ಕೆ ಬರ್ದನೇ ಆಗ್ಲಿಕ್ಕೆ ಸಾಧ್ಯನಾ? ದಾಳಿ ಸಂದರ್ಭದಲ್ಲಿ ID ಕಾರ್ಡ್ ತೋರಿಸಿದರಂತೆ. ನಾವು ಇಡಿ ಅಧಿಕಾರಿಗಳು ಬಂದಿದ್ದೀವಿ ಹಿಂಗೆ ಅಂತ. ಅದನ್ನು ತೋರಿಸಿನೇ ದಾಳಿಯನ್ನು ಶುರು ಮಾಡಿದರು. ಬಂದ ತಕ್ಷಣ ಅವ್ರು ಮಾಡೋದೇನಪ್ಪ ಅಂತಂದರೆ ಕುಟುಂಬದವರ ಮೊಬೈಲ್ ಕಸ್ಕೊಳ್ತಾರೆ. ಕುಟುಂಬದವರ ಮೊಬೈಲ್ ಕಸ್ಕೊಂಡು ಫಸ್ಟ್ ಅವ್ರು ತಮ್ಮ ಪರಿಚಯ ಮಾಡ್ಕೊಳ್ತಾರೆ. ಇಡಿ ಆ ದಾಳಿ ಬಳಿಕ ID ಕಾರ್ಡ್ ತೋರಿಸೋದಲ್ಲ ಅವ್ರು. ಆ್ಯಕ್ಚುಲಿ ಅವ್ರ ದಾಳಿಗೂ ಮೊದಲನೇ ನಾವು ಹಿಂಗೆ ಬಂದಿದ್ದೀವಿ ಅಂತ. ಯಾಕಂದರೆ ಕೋಆಪ್ರೇಟ್ ಮಾಡ್ತಾರೋ ಇಲ್ವೋ, ಯಾರು ಬಂದಿದ್ದಾರೆ ಏನು, ಆ ಡೌಟ್ಗಳೇ ಬರಬಾರ್ದು. ಅದು ಬಂದ ತಕ್ಷಣ ಎಕ್ಸ್ಟೆಂಡ್ ಮಾಡ್ತಾರೆ ಅಂತಂದರೆ ಸಂಬಂಧಪಟ್ಟಂಥವ್ರು ಎಲ್ಲರ ಮೊಬೈಲ್ಗಳನ್ನು ಹೇಳ್ತಾರೆ, ಯಾರಿಗೂ ಕರೆ ಮಾಡಬಾರ್ದು, ಬಂದಿಲ್ಲಿಡಿ, ಮೊಬೈಲ್ ತಂದಿಡಿ ಇಲ್ಲಿ ಅಂತ. ಎಲ್ಲರೂ ಸುಮ್ಮನೆ ತಗೊಂಡು ಮೊಬೈಲ್ ಇಡಬೇಕು, ಇಲ್ಲ ಅಂತಂದರೆ ಕಸ್ಕೊತಾರೆ. ಅಲ್ಲಿಂದ ದಾಳಿ ಶುರುವಾಗುತ್ತೆ. ಎರಡೂ ಕಡೆಗೆ ಈಗ ದಾಳಿ ನಡೀತಾ ಇದೆ. ಅಂದರೆ ಒಟ್ಟು 3 ಕಡೆಗೆ. ಒಂದು ನಾಗೇಂದ್ರ ಅವರ ಮನೆ, ಅದು ಬಳ್ಳಾರಿಯ ಮನೆ, ಅದಾದ ನಂತರ ಏನಂದರೆ ಇಲ್ಲಿ ಬೆಂಗಳೂರಿನ ಮನೆ, ಎರಡೂ ಕಡೆಗೆ. ಇನ್ನೊಂದು ಕಡೆಗೆ ಈ ಬಸನಗೌಡ ದದ್ದಲ್ ಅವರ ಮನೆ ಮೇಲೂ ಕೂಡ ದಾಳಿ ಆಗಿರುವಂಥದ್ದು. ನಮ್ಮ ಪ್ರತಿನಿಧಿ ಭೀಮೇಶ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರಾಯಚೂರು ನಗರದಲ್ಲಿರ್ತಕ್ಕಂಥ ಬಸನಗೌಡ ದದ್ದಲ್ ಅವರ ನಿವಾಸದ ಬಳಿ ದಿನಿ ದೃಶ್ಯಗಳು ಏನು ಕಾಣ್ತಾ ಇದೆ. ಇದು ದದ್ದಲ್ ಅವರ ನಿವಾಸ. ಬೆಳಂಬೆಳಗ್ಗೆ ಇಡಿ ಅಧಿಕಾರಿಗಳ ತಂಡ ಏಕಾಏಕಿ ಮನೆಗೆ ಬಂದಿತ್ತು. ಸಂಬಂಧಪಟ್ಟಂತೆ ಯಾರೆಲ್ಲ ಏನು ಅಕ್ರಮ ನಡೆದಿದೆ ಅನ್ನುವಂಥ ಆರೋಪ ಇದೆ, ಸಂಬಂಧಪಟ್ಟಂತೆ ದಾಳಿ ನಡೆದಿದೆ ಅನ್ನುವಂಥದ್ದು ಸ್ಪಷ್ಟವಾದ ಮಾಹಿತಿ ಸಿಕ್ಕಿರುವಂಥದ್ದು. ಜೊತೆಗೆ ಏನು ನಿನ್ನೆ ಅಷ್ಟೇ ಶಾಸಕ ಹಾಗೂ ವಾಲ್ಮೀಕಿ ನಿಗಮದ ಅಧ್ಯಕ್ಷ ದದ್ದಲ್ ಅವರು SIT ವಿಚಾರಣೆಗೆ ಹಾಜರಾಗಿದ್ದು, ಈ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಮಾಹಿತಿಯನ್ನು ಅಲ್ಲಿನ ಅಧಿಕಾರಿಗಳು ಕಲೆ ಹಾಕಿದ್ರು. ಇದಾದ ಬಳಿಕ ಇವತ್ತು ಬೆಳಂಬೆಳಗ್ಗೆ ಅವರ ನಿವಾಸ ಹಾಗೂ ಕಚೇರಿ ಮೇಲೆ ದಾಳಿ ನಡೆಸಲಾಗಿರುವಂಥದ್ದು. ಅಂದ್ರೆ ಒಟ್ಟು 3 ಕಡೆ ದಾಳಿ ನಡೆದಿದೆ ಅಂತ ಹೇಳಾಗ್ತಾ ಇರುವಂಥದ್ದು. ಆದರೆ ಸದ್ಯ ರಾಯಚೂರು ನಗರದ ಆಶಾಪುರ ರಸ್ತೆಯಲ್ಲಿರ್ತಕ್ಕಂಥ ಅವರ ನಿವಾಸದಲ್ಲಿ ದಾಳಿ ನಡೆಸಲಾಗಿದೆ. ಸಂಬಂಧಪಟ್ಟಂತೆ ಈಗಾಗಲೇ ಮನೆಯಲ್ಲಿದ್ದಂಥವರ ಎಲ್ಲರ ಮೊಬೈಲ್ಗಳನ್ನು ಕೂಡ ಸದ್ಯ ಇಡಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಯಾರು ಕೂಡ ಮೊಬೈಲ್ ಯಾರಿಗೂ ಮಾಡದೇ ಇರೋ ರೀತಿ ಯಾವೆಲ್ಲ ಪ್ರಕ್ರಿಯೆ ಇದಾವೆ ಎಲ್ಲವನ್ನು ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಪ್ರಮುಖವಾಗಿ ದಾಖಲಾತಿಗಳ ಪರಿಶೀಲನೆಯಲ್ಲಿ ಇಡಿ ಅಧಿಕಾರಿಗಳು ತೊಡಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂಥದ್ದು. ಅಂದರೆ ಬೆಳಂಬೆಳಗ್ಗೆ ಏನು ಬಂದರು, ಸಂಬಂಧಪಟ್ಟಂತೆ ವಾಲ್ಮೀಕಿ ನಿಗಮದ ಹಣಕಾಸಿನ ವ್ಯವಹಾರ ಏನು ನಡೆದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹಾಗೂ ಏನು ದದ್ದಲ್ ಅವರು ಅಧ್ಯಕ್ಷರಾದ ಬಳಿಕ ನಿಗಮದಲ್ಲಿ ಯಾವೆಲ್ಲ ಚಟುವಟಿಕೆಗಳಾಗಿದ್ದಾವೆ ಮತ್ತು ಆಕ್ಟಿವಿಟೀಸ್ ನಡೆದಿವೆ ಅನ್ನೋಂಥದ್ರ ಬಗ್ಗೆ ಕೂಡ ದಾಖಲಾತಿಗಳು ಸಿಗ್ತಾವ ಅನ್ನೋಂಥದ್ರ ಬಗ್ಗೆ ಕೂಡ ಶೋಧ ಕಾರ್ಯನ ಸದ್ಯ ಇಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ದದ್ದಲ್ ಅವರ ವಿರುದ್ಧವೂ ಕೂಡ ಆರೋಪ ಕೇಳಿ ಬಂದಿರುವಂಥದ್ದು. ಇದರ ಜೊತೆಗೆ ಅವರು ಸ್ಪಷ್ಟನೆಯನ್ನು ಕೂಡ ನೀಡಿದ್ರು, ನನಗೆ ಈ ಪ್ರಕರಣದಲ್ಲಿ ಯಾವುದೇ ಸಂಬಂಧ ಇಲ್ಲ, ಸಂಬಂಧಪಟ್ಟಂತೆ ಈಗಾಗಲೇ SIT ಅಧಿಕಾರಿಗಳು ಈಗಾಗಲೇ ಹಲವರನ್ನ ಬಂಧಿಸಿದ್ದಾರೆ, ತನಿಖೆ ಏನು ಸುಗಮವಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟನೆ ನೀಡಿದ್ರು. ಇದರ ಮಧ್ಯೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿರುವಂಥದ್ದನ್ನು ನೋಡಿದ್ರೆ ಎಲ್ಲೊಂದು ಕಡೆ ಪ್ರಕರಣ ಮತ್ತೊಂದು ದಿಕ್ಕಿಗೆ ಸಾಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಆದರೆ ಪ್ರಮುಖವಾಗಿ ಹೇಳೋದಾದ್ರೆ ಏನು ನಿನ್ನೆ SIT ವಿಚಾರಣೆಗೆ ಹಾಜರಾಗಿದ್ದು, ಆ ಸಂದರ್ಭದಲ್ಲಿ SIT ಅಧಿಕಾರಿಗಳ ಬಳಿ ಕೆಲವೊಂದಿಷ್ಟು ಮಾಹಿತಿಯನ್ನ ದದ್ದಲ್ ಅವರು ಬಿಟ್ಟುಕೊಟ್ಟಿದ್ರು. ಈ ಏನು ನಾಗೇಂದ್ರ ಮತ್ತೆ ಇವರು ದದ್ದಲ್ ಅವರು ಏನು SITಗೆ ವಿಚಾರಣೆಗೆ ಹಾಜರಾಗೋಕ್ಕಿಂತ ಮುಂಚೆ ಮತ್ತೊಂದು ಆಡಿಯೋ ಅಥವಾ ವೈರಲ್ ಆಗಿತ್ತು. ಅಂದರೆ ಅಲ್ಲಿರುವಂಥ ಅಧಿಕಾರಿಗಳು ಮಾತನಾಡಿರುವಂಥ ಆಡಿಯೋ ವೈರಲ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲೊಂದು ಕಡೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗಿದ್ದು, ಇದರ ಬೆನ್ನಲ್ಲೇ ಈಗ ಏನು ಇಡಿ ಅಧಿಕಾರಿಗಳು ದಾಳಿ ನಡೆಸಿರುವಂಥದ್ದನ್ನು ನೋಡಿದ್ರೆ ಖಂಡಿತವಾಗಲೂ ಪ್ರಕರಣ ಮತ್ತೊಂದು ದಿಕ್ಕಿಗೆ ಸಾಗ್ತಾ ಇದೆ. ಸದ್ಯ ಇಡಿ ಅಧಿಕಾರಿಗಳ ಶೋಧ ಕಾರ್ಯ ಮುಂದುವರೆದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು. ಇನ್ನು ಬಸನಗೌಡ ದದ್ದಲ್ ಅವರ ಮನೆ ಬೆಂಗಳೂರಲ್ಲಿರುವಂಥ ಅವರ ಮನೆಯ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಏಕಕಾಲಕ್ಕೆ ದಾಳಿ.
ಬೆಂಗಳೂರಿನ ನಿವಾಸದ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಯಲಹಂಕದಲ್ಲಿರುವಂಥ ಬಸವನಗೌಡ ದದ್ದಲ್ ಅವರ ಮನೆ, ಇಡಿ ಅಧಿಕಾರಿಗಳು ಮನೆಯ ಇಂಚಿಂಚನ್ನು ಕೂಡ ಶೋಧ ಮಾಡ್ತಾ ಇದ್ದಾರೆ. ಹಲವಾರು ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಇವರು ಆಡಿದಂಥ ಮಾತುಗಳು, ದೂರವಾಣಿ ಮಾತುಗಳಿತ್ತಲ್ಲ, ಅದೆಲ್ಲದೂ ಕೂಡ ಲೀಕ್ ಆಗಿತ್ತು. ಅಂದರೆ ಯಾರ್ಯಾರು ಎಷ್ಟೆಷ್ಟರ ಮಟ್ಟಿಗೆ ಟೆನ್ಷನ್ ಆಗಿದ್ರು, ಏನು ಎತ್ತ, ಅದೆಲ್ಲ ವಿವರಗಳು ಕೂಡ ಗೊತ್ತಾಗಿದ್ದವು. ಸೊ ಇವೆಲ್ಲವೂ ಕೂಡ ಒಂದು ಲೆಕ್ಕದಲ್ಲಿ ಸಾಕ್ಷಿಗಳಾಗ್ತವೆ. ಅಂದರೆ ಆಡಿಯೋ ನೀವು ಈ ಕೋರ್ಟಿನ ಹತ್ರ ಬಂದಂಥ ಸಂದರ್ಭದಲ್ಲಿ ಸಾಕ್ಷಿ ಆಗುತ್ತೆ ಅಲ್ಲ ಗೊತ್ತಿಲ್ಲ, ಆದರೆ ತನಿಖೆ ಮಾಡುವಂಥ ಅಧಿಕಾರಿಗಳಿಗೆ ಖಂಡಿತವಾಗಲೂ ಇದು ಸ್ಟಫೇನೇ. ಇದು ಯಾರ ಜೊತೆ ಮಾತಾಡಿದ್ರು, ಏನು ಎತ್ತ ಅನ್ನುವಂಥದ್ದು ಎಲ್ಲದೂ ಕೂಡ. ಹಾಗಾಗಿ ಇದೆಲ್ಲೋ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇದು ಭಾಳ ಮುಜುಗರ ತರುವಂಥ ಸಂಗತಿ ಆಗುತ್ತೆ. ಇದು ಏನೂ ಆಗೇ ಇಲ್ಲ ಅನ್ನೋವಂಥ ರೀತಿಯಲ್ಲಿ. ಜೊತೆಗೇನು ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾರ ವಿರುದ್ಧ ಕ್ರಮ ಜರುಗಿಸಿದ್ರು, ಯಾರ ವಿರುದ್ಧ FIR ಆಯಿತು, ಯಾರು ಮಾತಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಮೊನ್ನೆ ತಾನೇ DK ಶಿವಕುಮಾರ್ ಹೇಳಿದ್ರು, ನಿನ್ನಿನ ಮೊನ್ನೆ, ಇದರಲ್ಲಿ ಯಾರೂ ಕೂಡ ಪಾಲ್ಗೊಂಡಿಲ್ಲ. ಇದರಲ್ಲಿ ಮಂತ್ರಿಗಳು ಇಲ್ಲ, ಇದರಲ್ಲಿ ಶಾಸಕರು ಇಲ್ಲ. ಮಂತ್ರಿಗಳಿಲ್ಲ ಅನ್ನೋದಾದರೆ ಮಂತ್ರಿಗಳಿಂದ ರಾಜೀನಾಮೆ ಯಾಕೆ ಪಡೆದ್ರಿ? ನಂಬರ್ 1. ಈಗ ನೋಡಿ, ಶಾಸಕರ ಮನೆ ಮೇಲೂ ಕೂಡ ದಾಳಿಯಾಗಿದೆ, ಈ ಮಾಜಿ ಮಂತ್ರಿಗಳ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಅಂದರೆ ಇದರ ಸ್ವರೂಪ ಇದೆಯಲ್ಲ, ಇದು ನಿಧಾನವಾಗಿ ಬದಲಾಗ್ತಾ ಇದೆ, ಇದು ಆಳಕ್ಕಿಳಿತಾ ಇದೆ ಕೇಸ್. ನೋಡಬೇಕು ಮುಂದಿನ ದಿನಗಳಲ್ಲಿ ಯಾರ್ಯಾರು ಇದರ ವ್ಯಾಪ್ತಿಗೆ ಬರ್ತಾರೆ ಅಂತ. ತೀರಾ ಬಂಗಾರದ ಅಂಗಡಿಗಳಿಗೆಲ್ಲ ಹೋಗುತ್ತೆ ಅಂತಂದ್ರೆ ನೀವು ಅಕೌಂಟಿಗೆ ಲೆಕ್ಕ ಹಾಕೊಳ್ಳಿ ಹೆಂಗಿದೆ ಅಂತ. ಎಣ್ಣೆ ಅಂಗಡಿಗಳಿಗೆ ಹೋಗುತ್ತೆ ಅಕೌಂಟಿಗೆ ಅಂತಂತಂದರೆ ಲೆಕ್ಕ ಹಾಕ್ಕೊಳ್ಳಿ ಹೆಂಗಿರುತ್ತೆ ಅಂತ. IT ಗೆ ಹೋಗುತ್ತೆ, ಈ IT ಕಂಪ್ನಿಗಳ ಅಕೌಂಟ್ಗಳಿಗೆ ಹೋಗುತ್ತೆ ದುಡ್ಡು. ಯಾರ್ಯಾರು ಅಕೌಂಟ್ ಸೃಷ್ಟಿ ಮಾಡಿದ್ರು, ಯಾರ್ಯಾರಿಗೆ ಹಾಕ್ಕೊಂಡ್ರು, ಏನು ಎತ್ತ, ಸಹವಾಸವೇ ಬೇಡ ಅಂತ ಬ್ಯಾಂಕ್ನವರೇ ಕಂಪ್ಲೇಂಟ್ ಮಾಡಿಬಿಟ್ರು. ನೋಡಿ ಹಿಂಗೆಲ್ಲ ಇದೆ ಅಂತ.